ಪತಂಜಲಿ ಯೋಗ ಪ್ರದೀಪದೊಳಗೆ ಸಾಂಖ್ಯ ಮತ್ತು ಯೋಗ ದರ್ಶನದ ವಿಷಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಸಾಂಖ್ಯ ಮತ್ತು ಯೋಗ ಭಾರತದ ಪ್ರಾಚೀನ ಪ್ರಸಿದ್ಧ ವೈದಿಕ ತಥಾ ವೇದಾಂತ ಫಿಲಾಸಫಿ ಅದಪ್ಪ. ಅದು ಯಾರು ಇಡೀ ಭೂಮಂಡಲ ವಿದ್ವಾನ್ ವಿಸ್ಮತ್ ಮಾಡಿಬಿಟ್ಟೈತಿ ಜಗತ್ತಿನಾಗ. ಯಾವುದು? ಸಾಂಖ್ಯ ಮತ್ತು ಯೋಗ ದರ್ಶನ. ಜಗತ್ತಿ ಏನಪ್ಪ ಇದು ಅನಿಸ್ಬಿಟ್ಟೈತಿ. ಪರಮಾತ್ಮ ಅಂದರೆ ಚೇತನ್ ತತ್ವ, ಅವನ ನಿರ್ಗುಣ ಶುದ್ಧ ಸ್ವರೂಪದ ವರ್ಣನ ಉಪನಿಷತ್ತು ವಿಸ್ತಾರಪೂರ್ವಕ ಎಲ್ಲ ಮಾಡ್ಯಾರ. ಅದಕ್ಕೆ ಉಪನಿಷತ್ತಿಗೆ ವೇದಾಂತ ಅಂತ ಹೇಳ್ತಾರೆ. ವೇದದ ಅಂತಾತಲಿ ಮುಂದಿಲ್ಲ. ಹೆಂಗೆ ಕನ್ನಡ ಶಾಲೆ ಏಳನೇತ್ತಾದ್ರೆ ಮುಗೀತು, ಹೈಸ್ಕೂಲು ಮ್ಯಾಟ್ರಿಕ್ ಆದ್ರೆ ಮುಗೀತು. ಹಿಂಗೆ ವೇದ ಎಲ್ಲಿಪ್ಪ ಅಂತಾತಲಿ ನೋಡಿ. ಅದಕ್ಕೆ ಛೇದಾಂತನೂ ಅಂತಾರೆ. ಛೇದ ಹೋತು ಅಲ್ಲಿ ಅಂತ, ಭೇದ ಹೋತು, ಭೇದ ಅಂತಂತಾರೆ. ಭೇದ ಹೋತು ಅಂತ ಅದಕ್ಕೆ ಹೇಳ್ತಾರೆ ವೇದಾಂತ. ಜ್ಞಾನದ ಅಂತ ಅರ್ಥಾತ್ ಅದನ್ನು ತಿಳ್ಕೊಂಡ ಮೇಲೆ ಮತ್ತೆ ತಿಳ್ಕೊಳ್ಳೋದೇನು ಉಳಿಯೋದು ಇಲ್ಲ. ಅದಕ್ಕೆ ವೇದಾಂತ ಅಂದ್ರೆ ಹೇಳಿ. ಯೋಗ ಮತ್ತು ಸಾಂಖ್ಯ ಅದನ್ನು ತಿಳ್ಕೊಳ್ಳೋ ಸಾಧನ ವಿಶೇಷ ರೂಪದಿಂದ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಸಾಂಖ್ಯ ಮತ್ತು ಯೋಗ ಇದು ಪ್ರಾಚೀನ ವೇದಾಂತ ಫಿಲಾಸಫಿ ಐತಪ್ಪ. ಇದು ನಾವು ಅದಕ್ಕೆ ಅದಕ್ಕೆ ನಿತ್ಯದ ನಿತ್ಯ ಚೇತನಕ್ಕೆ ಚೇತನ ಯಾವುದು ಒಂದೇ ಬಹಳ ಕಾಮನೆಗಳು ಪೂರ ಮಾಡ್ತೈತಿ ನೋಡಿ. ಆ ದೇವನಿಗೆ ಯಾವನು ಸೃಷ್ಟಿ ಆದಿ ನಿಮಿತ್ತ ಕಾರಣನೋ ಮತ್ತು ಯಾರು ಸಾಂಖ್ಯ ಯೋಗದ ತಿಳಿಯಲ್ಪಡ್ತದೋ ತಿಳ್ಕೊಂಡಾರೋ ಮತ್ತು ತಿಳ್ಕೊಂಡು ಮನುಷ್ಯ ಎಲ್ಲ ಪಾಶಗಳಿಂದ ಬಿಡುಗಡೆ ಆಗ್ತಾನೆ. ಇವನ್ ತಿಳ್ಕೊಂಡು ಅಂದರೆ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಅಂತ ತಿಳ್ಕೊಂಡು ಗೊತ್ತಾದ ನಾ ಬ್ರಹ್ಮದನ್ ಬಿಡ್ರಿ ಅಲ್ಲ, ಹಂಗೆ ಬಿಡುಗಡೆ ಅದು ಹೇಳ್ತಾರೆ. ವೇದಾಂತದ ವಿಜ್ಞಾನದ ಉದ್ದೇಶ ಯಾರು ಸರಿಯಾಗಿ ನಿಶ್ಚಯ ಮಾಡಿಕೊಂಡ್ರು, ಯಾವ ಯತಿ ಜನರು ಸನ್ಯಾಸ ಅಂದರೆ ಸಾಂಖ್ಯ ಮತ್ತು ಯೋಗದ ಶುದ್ಧ ಅಂತಃಕರಣ ಉಳ್ಳವರದಾರೋ ಅವರು ಎಲ್ಲಕ್ಕಿಂತ ಉತ್ತಮದ ಅಮೃತವನ್ನು ಭೋಗಿಸ್ತಾ ಸತ್ವ ಸಮಯ ಸಹಿತ ಬ್ರಹ್ಮಲೋಕ ಸ್ವತಂತ್ರ ಇರುತ್ತೆ. ಮತ್ತು ಪರತಂತ್ರಕ್ಕೆ ಬಿಡೋದನೇ ಇಲ್ಲ. ನಾಸ್ತಿ ಸಂಖ್ಯಾ ಸಮಂ ಜ್ಞಾನಂ ನಾಸ್ತಿ ಯೋಗ ಸಮಂ ಬಲಂ. ಹೇಗೆ? ನಾಸ್ತಿ ಸಾಂಖ್ಯ ಸಮಂ ಜ್ಞಾನಂ ನಾಸ್ತಿ ಯೋಗ ಸಮಂ ಬಲಂ. ಸಾಂಖ್ಯ ಈ ಸಮಾನ ಯಾವ ಬೇರೆ ಜ್ಞಾನವೂ ಇಲ್ಲ. ಯೋಗದ ಸಮಾನ ಮತ್ತೊಂದು ಯಾವುದು ಬಲ ಇಲ್ಲ. ಎಂಥ ಬಲವಾನ ನೋಡೋಕೆ ಹೇಳ್ತಾರೆ. ಹೇ ರಾಮ, ಚಿತ್ತದ ನಾಶ ಮಾಡೋ ಸಲುವಾಗಿ ಕೇವಲ ಎರಡು ನಿಷ್ಠೆಗಳು ಹೇಳ, ಯೋಗ ಮತ್ತು ಸಾಂಖ್ಯ. ಯೋಗ ಚಿತ್ತವೃತ್ತಿ ನಿರೋಧ ಪ್ರಾಪ್ತ ಮಾಡ್ಕೊಂಡು ಮಾಡಿಬಿಡ್ತೈತಿ. ಚಿತ್ತವೃತ್ತಿ ನಿರೋಧ ಇದು ಶಾಸ್ತ್ರ, ಪತಂಜಲಿವರೆಗೂ ಮುಖ್ಯ ಕೆಲಸ. ಇದೇ ಕೆಲಸ ಯೋಗ ಸಾಂಖ್ಯ. ಯೋಗ ಏನು ಮಾಡ್ತೈತಿ? ಚಿತ್ತವೃತ್ತಿ ಯೋಗ ಚಿತ್ತವೃತ್ತಿ ನಿರೋಧ. ಇನ್ನು ಮುಂದೆ ಅದು ಪತಂಜಲಿ ಸೂತ್ರ ಸುರ ಆದ್ಮೇಲೆ ಬರ್ತದೆ. ಚಿತ್ತವೃತ್ತಿ ಅಂದರೆ ಮನಸ್ಸು ಅತ್ಲಾಗಿತ್ಲಾಗ ಕುಂತಂದ್ರೆ ಕುಂಡ್ರಾಕ ಕೊಡೋದಿಲ್ಲ. ಅದು ಶಾಸ್ತ್ರ ಕೇಳಕ್ಕಂತ ಕುಂತಿರ್ತೈತಿ. ನಾಳೆ ಯಾರು ಬರ್ತಾರೋ ಏನು, ಅದೇನು ಆಕೈತೋ ಏನು, ಅವ್ರೇನು ಮಾಡ್ತಾರೋ ಏನು, ಬರೋ ಅಲ್ಲ ಅವು ಲಕ್ಷ ಇತ್ತಾಗ. ಅದಕ್ಕಲ್ಲೇ ಸಮಾಧಿ ಅನ್ನೋದೇನದಲ್ಲ ಪೂರ್ತಿ ಅದ್ರಾಗ ಮಗ್ನ ಆಗ್ಬೇಕು. ಅವಾಗ ನಮಗೆ ತಿಳಿತೈತಿ. ಇಲ್ಲಿಕ್ರೆ ಅರ್ಧ ಹೊಟ್ಟೆ ಕೇಳೋದು, ಮತ್ತೊಬ್ಬರು ಯಾರು ಅರ್ಧ ಹೊಟ್ಟೆ ಹೇಳೋದು. ಹಿಂಗೆ ಹಾಕುವಂತ ಅನ್ಬೇಕು ಅವ್ರು. ಈ ಶಾಸ್ತ್ರ ಕಲ್ತವ್ರು ಹಿಂಗೆ ಹೇಳ್ತಾರೆ ಲೋಪ ಅನ್ಬೇಕು ಅವ್ರು. ಹಾಗಲ್ಲ. ಅದು ಚಿತ್ತವೃತ್ತಿ ನಿರೋಧ. ಇದು ಭಾಳ ಮಹತ್ವದ್ದು. ಚಿತ್ತವೃತ್ತಿ ನಿರೋಧ ಅಂತಂದ್ರೆ ನಿನ್ನ ಜೀವನದೊಳಗೆ ನೀ ಏನು ಮಾಡ್ಕೋಬೇಕು, ಏನು ಸಾಧಿಸ್ಲಿಕ್ಕೆ ಆಗ್ತದೆ. ಚಿತ್ತವೃತ್ತಿನ ನಿರೋಧ ಆಗ ಅಲ್ಲೋತಿ ಇಲ್ಲೋತಿ ಮನಸ್ಸು ಏನು ಕೇಳ್ತಿ. ಮನಸ್ಸಿನ ವೇಗ ಎಷ್ಟದಪ್ಪ? ಮನೋಜ ಬ್ರಹ್ಮಾರ್ಥ ತುಲ್ಯ ವೇಗಂ. ಅವ ಅಷ್ಟು ವೇಗ ಇತ್ತಂತ ಅವ್ನು ಅಡಿಗೆ ಅವನು ಹಾರಾಟ. ಅದು ಅವಾಗ ಆ ಉದಾಹರಣೆನ ಕೊಟ್ಟ. ಹಂಗೆ ನಮ್ಮ ಮನಸ್ಸು ಅತ್ಲಾಯ್ತು, ಅದು ನಿಲ್ಲಿಸ್ಬೇಕಾಯ್ತು. ಅದೇ ಅದರಿಂದ ಯೋಗ ಚಿತ್ತವೃತ್ತಿ ಯೋಗ ಚಿತ್ತವೃತ್ತಿ ನಿರೋಧ ಮಾಡ್ತಾರೆ. ಸಾಂಖ್ಯ ಸಮ್ಯಕ್ ಜ್ಞಾನದಿಂದ ಯಥಾರ್ಥ ಜ್ಞಾನದಿಂದ. ಯಾವುದಿಲ್ಲ ಒಂದು ಸಲ ಯೋಗ ಕಠಿಣ ಆಗ್ತಾ ಇದೆಯಲ್ಲ, ಯಾವುದಿಲ್ಲ ಸಾಂಖ್ಯ ಕಠಿಣ ನೋಡಿ. ಈ ಕಾರಣ
ಪರಮಶಿವ ಯೋಗ ಸಾಂಖ್ಯ ಎರಡೂ ಮಾರ್ಗ ಇದು ಹಿಂಗಪ್ಪ ಇದು ಹಿಂಗೆ ನೀ ಆರಿಸ್ಕೋ ಎರಡೂ ಆಚರಣೆ ಮಾಡು ಅಂತ ಅದಕ್ಕಲ್ಲೇ ಭಗವದ್ಗೀತಾ ಲೋಕೇಸ್ಮಿನ್ ದ್ವಿವಿಧ ನಿಷ್ಠ ಪುರಾ ಪುಕ್ತ ಮಯಾನ ಜ್ಞಾನಯೋಗೇನ ಸಾಂಖ್ಯಾನ ಕರ್ಮಯೋಗೇನ ಯೋಗಿನ ನೀ ಯಾವ್ದು ಆರಿಸುತ್ತೆ ಆರಿಸ್ಕೋ ಎರಡೂ ಅಲ್ಲಿ ಹೋಗ್ತೈತಿ ಒಂದು ಅತ್ಲ ಹೋಗತಿ ಒಂದು ಹಿತ್ಲ ಹೋಗತಿ ಅಂತಲ್ಲ ಯಾವುದು ನಿನಗೆ ಆರಿಸ್ಕೋ ಕೆಲವು ಈ ಮಾರ್ಗ ಆರಿಸ್ಕೋತಾರೆ ಒಂದು ಈ ಮಾರ್ಗ ಒಂದು ಶಾರ್ಟ್ಕಟ್ ಇರ್ತೈತಿ ಅದು ಮಳ್ಳು ಕಲ್ಲು ಭಾಳ ಇರ್ತಾವೆ ಗುಡ್ಡ ಇಳಿದು ಒಂದು ರೌಂಡ್ ಆದ್ರೆ ನಾವು ರಹದಾರಿ ಮೇಲೆ ಹೋಗೋರಪ್ಪ ಅಂಥವ್ರಿಗೆ ಹಂಗೆ ಹೋಗ್ರಿ ಅದಕ್ಕೆ ಆತಾರೆ ಎರಡು ನಿಷ್ಪಾಪ ಅರ್ಜುನ ಈ ಮನುಷ್ಯ ಲೋಕ ನಾನು ಪುರಾತನ ಕಾಲ ಕಪಿಲ ಮುನಿ ಹಿರಣ್ಯ ಗರ್ಭದಿಂದ ಎರಡು ನಿಷ್ಠೆಗಳನ್ನು ತಿಳಿಸ್ಯಾನೆ. ಕಪಿಲ ಮುನಿ ದ್ವಾರ ಹೇಳಿದಂಥ ಸಾಂಖ್ಯ ಯೋಗದ ನಿಷ್ಠ ಜ್ಞಾನ ಯೋಗದಿಂದ ಆಗ ಮತ್ತು ಹಿರಣ್ಯ ಗರ್ಭ ಹೇಳಿದಂಥ ಯೋಗಿಗಳೇ ನಿಷ್ಠ ನಿಷ್ಕಾಮ ಕರ್ಮ ಯೋಗದಿಂದ ನಿಷ್ಕಾಮ ಕರ್ಮ ಯೋಗ ಅದು ಕರ್ಮ ಯೋಗ ಅನ್ಬೇಕು ಅಥವಾ ನಿಷ್ಕಾಮ ಕರ್ಮ ಅಂತ ರಾಮ್ ಸುಖದಾಸ್ ಮಹಾರಾಜ ವಿಶ್ಲೇಷಣೆ ಮಾಡಿ ಅಂದರೆ ನಿಷ್ಕಾಮ ಕರ್ಮ ಯೋಗ ಅನ್ನೋಂಗಿಲ್ಲ ಅಂತ ಹೇಳ್ತಾರೆ. ಅದು ಸಾಮಾನ್ಯವಾಗಿ ಹಂಗೆ ಬರೀತಿರ್ತಾರೆ. ಕರ್ಮ ಯೋಗ ಏನಪ್ಪ ನಿಷ್ಕಾಮ ಕರ್ಮ ಏನಪ್ಪ ನಾವು ಯಾವುದೂ ಕಾಮನೆ ಇಟ್ಕೊಳ್ಳಾರ್ದ ಕರ್ಮ ಮಾಡಬೇಕು. ಈಗ ಕೋವಿಡ್ ಕೇರ್ ಸೆಂಟ್ರ್ನಾಗ ಎಷ್ಟು ಮಂದಿ ದುಡಿದ್ರಪ್ಪ ನನಗೇನಾರು ಬರಲಿ ಅಂತ ಬಂದರು ಏನಿಲ್ಲ. ಎಷ್ಟು ಮಂದಿ ಆಹಾರ ಕೊಟ್ಟರು, ಎಷ್ಟು ಮಂದಿ ಔಷಧ ಕೊಟ್ಟರು, ಡಾಕ್ಟ್ರು ಎಷ್ಟು ಮಂದಿ ಅವ್ರ ಕಡೆ ಹೋಗಿ ನೋಡಿದರು. ಏನು ಕಾಮನೆ ಇತ್ತಾನ ಅವ್ರಿಗೆ? ಏನು ಇದು ನನ್ನ ಕರ್ತವ್ಯಪ್ಪ, ಭಗವಂತ ನನ್ನ ಕಡೆ ಈ ಶಕ್ತಿ ಕೊಟ್ಟಾನ, ಇದನ್ನು ದಾನ ಮಾಡು. ಯಾರು ಕಾಳು ಕಡೆ ಹಂಚಿದ್ರು ಏನೋ ತೊಗೊಂಡು ತಿನ್ನೋರು ತಿಂದ್ರೆ ಆಮೇಲೆ ಬೇರೆ ಅದಿರಲಿ. ಇದು ನಿಷ್ಕಾಮ ಕರ್ಮ ಯೋಗದಿಂದ ಏನಾಗ್ತೈತಲ್ಲಿ ಯೋಗಿಗಳ ನಿಷ್ಠ ಅಲ್ಲಿರ್ತೈತಿ. ಅಂದರೆ ಭಕ್ತಿ ಯೋಗದಿಂದ ಆಗ್ತೈತಿ ಎಲ್ಲ. ಯಥಾ ಸಾಂಖ್ಯಸ್ಯ ವಕ್ತ ಕಪಿಲ, ಸಾಂಖ್ಯ ತತ್ವದ ಕಪಿಲ ಪರಮಾರ್ಷಿ ಸ ಉಚ್ಯತೆ. ಅವಾಗ ಹಿರಣ್ಯಗರ್ಭೋ ಯೋಗಸ್ಯ ವಿತ್ತ ಹಿರಣ್ಯಗರ್ಭ ನ್ಯಾಯೋ ಪುರತಃ ನೋಡಿ. ಸಾಂಖ್ಯರ ವಕ್ತ ಅವನ ಹೆಸರು ಕಪಿಲ, ಯೋಗದ ವಕ್ತ ಹಿರಣ್ಯಗರ್ಭ. ಇದರಿಂದ ಪುರಾತನ ಈ ವಕ್ತ ಮತ್ತು ಮತ್ತೊಬ್ಬರು ಯಾರೂ ಇಲ್ಲ. ಯದ್ಯಪಿ ಇವರಿಬ್ಬರು ಫಿಲಾಸಫಿ ಬೇರೆ ಬೇರೆ ಹೆಸರನ್ನು ವರ್ಣನೆ ಮಾಡ್ಯಾರ, ಕಿಂತು ವಾಸ್ತವದ ಎರಡು ಒಂದೇ. ಯಾಕೆ ಒಂದು ಅಂದ್ರಪ್ಪ ಎರಡೂ ಹೋಗಿ ಅಲ್ಲಿಗೆ ಮುಟ್ತಾವ, ಅದಕ್ಕೆ ಒಂದ ದಾರಿ ಬೇರೆ ನೀ ಯಾಕೆ ಬೇಕಾದ್ರೆ ಅಷ್ಟು ಜ್ಞಾನ ಮಾರ್ಗಕ್ಕೆ ಇದು ಚುರುಕ್ಬೇಕಾ? ಅದಕ್ಕಿಂತ ಮತ್ತು ವೈರಾಗ್ಯ ದೊಡ್ಡ ಎರಡೂ ಅಲ್ಲ, ವೈರಾಗ್ಯ ದೊಡ್ಡಬೇಕದು ಜಬರ್ದಸ್ತ್. ಅಲ್ಪ ವೈರಾಗ್ಯ ಅಲ್ಪ ಶ್ರದ್ಧಾವ ನಡೀತದೆ. ಪೂರ್ಣ ಶ್ರದ್ಧಾ ಬೇಕು, ಪೂರ್ಣವಂತ ನಿಷ್ಠಾ ಬೇಕು, ಪೂರ್ಣವಂತ ವೈರಾಗ್ಯ ಬೇಕು. ಇತ್ಲ ವೈರಾಗ್ಯ ಆದ್ರೆ ಅತ್ಲಾಗ ಸಿಗ್ತೈತೆ. ಇದು ಇಲ್ಲರಿ ಅದು ಇರಲಿ ಸಿಗಂಗಿಲ್ಲ. ಕಾಳು ಬೇಕು ಕೈ ಹೊರಗೆ ಬರ್ಬೇಕಂದ್ರೆ ಬರೋದಿಲ್ಲ. ಏನು ಬಿಡ್ಬೇಕು ಅದಕ್ಕೆ? ಕಾಳು ಕೈ ಬಿಡಬೇಕು ಅಂದಾಗ ಕೈ ಹೊರಗೆ ಬರ್ತೈತಿ. ಆ ಮಂಗ್ಯ ಅಂತ ಹೇಳ್ತೈತಿ ಕೈಯು ಕಾಳು ಬರಲಿ ಕೈನು ಬರಲಿ ಅಂತ ಹೆಂಗೆ ಹಾಕತ್ತ ಅದಕ್ಕೆ ಹಂಗೆ ಮಂಗ್ಯ ಅದನ್ನ ಕಮ್ಮಳೋದು ಹಿಡಿತೈತಿ ಮತ್ತು ಬರ್ತದೆ ಮತ್ತು ಕೈ ಹಾಕ ಮತ್ತೊಂದು ಹಂಗೆ ಹಾಕೈತೆ ನಮ್ಮ ಬಾಳೆ. ಏನಂತ ವಿಷಯನೂ ಬೇಕು, ಪರಮಾತ್ಮ ಹಾಗೂ ಮಾತಾಡ ಪರಮಾತ್ಮನೂ ಬೇಕು. ವಿಶೇಷಗಳಿಗೆ ಸಿಗಲ್ಲ ನಾನು ಬೇಡ ನನಗೆ ವಿಷಯ. ಅದಕ್ಕೆ ಬರೋಬ್ಬರಿ ಉದಾಹರಣೆ ಏನಪ್ಪ, ಕೂಸು ಹುಡುಗನ ತಾಯಿ ಕಳ್ಕೊಂಡು ಏನು ಬೇಕಂತದ ತಾಯಿನ ಬೇಕಂತ ಬೇಡ ಹಂಗಿರ್ಬೇಕು. ಅವು ಮೈಸೂರು ಪಾಕ್ ಕೊಡ್ಸಾಕೆ ಹೋಗ್ತಾರೆ ಪೊಲೀಸರು, ಗಿಣಿತಿರು ಏನೇನು ರಗಡೆ ಒದೀತದ ಕಾಳು ಒದೀತೈತೆಲ್ಲ ಬೇಡ ನನಗಂತೈತಿ. ಹಂಗೆ ಅದು ಬೇಕಂತ ಅನ್ನಿಸ್ಬೇಕು. ಆ ಕೂಸಿಗೆ ತಾಯಿ ಬೇಕಂತ ಅನಿಸ್ತಪ್ಪ. ಯಾಕಾರ ಆ ಕೂಸಿಗೆ ಗೊತ್ತು ತಾಯಿನ ಬೇಕು, ಇವ್ರಿಗೆ ಅದು ಬೇಕಾಗಿಲ್ಲ. ತಿನ್ನಿಸೂ ಬೇಕು, ಹಣಸು ಎಲ್ಲ ಗೌರವ ಮಾಡಿ ಮಜಾ ಮಾಡಿ ಕೆಲಸ ಮಾಡಿದಾಗ ಹೆಂಗೆ ಹೋಗು ಅದಕ್ಕೆ ಹೇಳ್ತಾರೆ. ಸಾಂಖ್ಯಸ್ಯ ವಕ್ತ ಕಪಿ ಸಾಂಖ್ಯ ಮತ್ತು ಯೋಗದ ಪೃಥಕ್ ಅವಿವೇಕಿ ಜನರು ತಿಳ್ಕೊತಾರೆ. ಅವಿವೇಕರಿ ಅಂತ ಅದು ಬೇರೆ ಇದು ಬೇರೆ ಅಂತ ತಿಳ್ಕೊತಾರೆ. ಪಂಡಿತರು ಹಂಗೆ ತಿಳ್ಕೊಳ್ಳೋದು. ಈ ಎರಡೂದ್ರೊಳಗೆ ಒಂದನ್ನು ಸರಿಯಾಗಿ ಅನುಷ್ಠಾನ ಮಾಡಿದಾಗ ಎರಡೂದ್ರ ಫಲ ಸಿಗ್ತೈತಿ. ಒಂದನ್ನು ಸರಿಯಾಗಿ ನಿಷ್ಠೆಯನ್ನು ನಿನ್ನ ಜೀವನ ತಂದು ಅಂದರೆ ಎರಡು ಫಲ ಅಲ್ಲಿಗೆ ಹೋಗೋದಲ್ಲ, ಅಲ್ಲಿಗೆ ಮುಟ್ಟೋದಿ. ಹಿಂಗಾರ ಹೋಗು, ಹಿಂಗಾರ ಬಾ, ಹೆಂಗಾರ ಹೋದ್ರು ಅದೇ ಮುಟ್ತಿ. ಸಾಂಖ್ಯಯೋಗಿ ಯಾವ ಶುದ್ಧ ಪರಮಾತ್ಮಸ್ವರೂಪ ಲಾಭ ಪಡ್ಕೊತಾನೋ ಯೋಗಿನೋ ಅದನ್ನು ಪಡ್ಕೊತಾನೆ. ಯಾವ ಸಾಂಖ್ಯ ಯೋಗ ಒಂದು ತಿಳ್ಕೊತಾನೋ ಅವನೇ ತತ್ವ. ಅದು ಅದಪ್ಪ ಇದು ಅದ ಯಾವ್ದು ಬೇಕಾದ್ ಮಾಡು. ಯಾರ್ಯಾರು ನಿಷ್ಠ ಹೆಂಗಪ್ಪ ಹೆಂಗೆ. ಕಿಂತು
ಎರಡು ಸಾಂಖ್ಯ ಕಿಂಚಿತ್ ಕಠಿಣ, ಎರಡು ಸಾಂಖ್ಯದ ಸ್ವಲ್ಪ ಕಠಿಣಪ್ಪ. ಯಥಾ ಸನ್ಯಾಸಸ್ತು ಮಹಾಭಾವ ದುಃಖಮಾಪ್ತಿಮ ಯೋಗತಃ ಯೋಗಿಯುಕ್ತೋ ನಿರ್ಭಮ ನಚರೇಣಾದಿಗಚ್ಚತಿ ಭಗವದ್ಗೀತಾ. ಅರ್ಜುನ, ಯೋಗದ ಇಲ್ಲದೆ ಸಾಂಖ್ಯ ಸಾಧನ ರೂಪ ಕಠಿಣಪ್ಪ. ಯೋಗಯುಕ್ತ ಆಗಿ ಮುನಿ ಕೂಡಲೇ ಬ್ರಹ್ಮನ ಪ್ರಾಪ್ತ. ಯೋಗಯುಕ್ತನಾಗಿ ಯಾವ ಪ್ರಕಾರ ಸತ್ವ ರಜ ತಮಸ್ ಈ ಮೂರರೊಳಗೆ ಪ್ರತ್ಯೇಕ ಗುಣ ಇಲ್ಲದೆ ಅನ್ಯ ಎರಡು ಸಹಾಯದಿಂದ ತಂದು ಯಾವ ಕಾರ್ಯವೂ ಸ್ವತಂತ್ರ ರೂಪದಿಂದ ಪ್ರಾರಂಭ ಆಗುವುದಿಲ್ಲ, ಮಾಡೋಕ್ಕಾಗಿ. ಅದೇ ಪ್ರಕಾರ ಜ್ಞಾನ ಕರ್ಮ ಉಪಾಸನ ತಮ್ಮ ತಮ್ಮ ಕಾರ್ಯ ಪರಸ್ಪರ ಒಂದು ಸಹಯೋಗಿ ಅಪೇಕ್ಷೆ. ಏನದಪ್ಪ ಇಲ್ಲಿ ಮೂರು ಏನು ಬೇಕಾದ್ರೆ ಜ್ಞಾನ ಕರ್ಮ ಉಪಾಸನ ಇವು ತಮ್ಮ ತಮ್ಮ ಕಾರ್ಯದಿಂದ ಜ್ಞಾನ ತನ್ನ ಕೆಲಸ ಮಾಡ, ಕರ್ಮ ತನ್ನ ಕೆಲಸ ಮಾಡ, ಉಪಾಸನ ತನ್ನ. ನಮಗೇನು ಸಂಬಂಧ ಇಲ್ಲ. ಇದು ಹೆಂಗದಪ್ಪ ಅಂದ್ರೆ ಸಹಸ ಅಲ್ಲಿವು ಕ್ರಮ ಸಮುಚ್ಚಯ ಐತದ್ರೆ ಸಮುಚ್ಚಯ ಎರಡನೇ ಮಾತು ನೆನಪಿಟ್ಟಿರ್ಬೇಕು. ಎರಡು ಕಾಲ ಒಂದೇ ಕಡೆ ಅದು ನಡೆಯಂಗಿಲ್ಲ. ಕ್ರಮ ಸಮುಚ್ಚಯ ಇದಾದಮೇಲೆ ಇವು ಕರ್ಮ ಮಾಡು, ಅಂತಃಕರಣ ಶುದ್ಧತೆ, ಉಪಾಸನ ಮಾಡು, ಅಜ್ಞಾನ ಶುದ್ಧ ಆಕತಿ, ಒಳಗೆಲ್ಲ ಶುದ್ಧ ಆಕತಿ, ಅದಾತ ಜ್ಞಾನ. ಅದಕ್ಕೆ ಕಬೀರದಾಸರು ಮೂರ್ತಿ ಉದ್ಘಾಟನೆ. ಕಬೀರದಾಸರುಗಳೇ ಮೊದಲು ಬಂದವ, ಯಪ್ಪ ನೀನಂಥ ಭಕ್ತಿ ಕೊಡಬೇಕು. ಕಬೀರದಾಸ ದೊಡ್ಡ ಭಕ್ತಿ ಮಾಡ. ಸಿದ್ಧಾರ್ಡ್ರು ದೇವಡಾಗಿ ನಿಂತಿದ್ರು, ಚೂರಿ ಹಿಡ್ಕೊಂಡು ನಿಂತವ. ನೀವು ಈಗ ಹಾಕೋತೀವಿ ನೋಡ ಇದನ್ನಂತ, ಇದ್ರ ಮೇಲೆ ಮಣ್ಣು ಹಾಕೋ ಭಕ್ತಿ ಅಂತ. ಸಿದ್ಧಾರ್ಡ್ ಬಿಟ್ಟರು. ಸಿದ್ಧಾರ್ಡೇನಪ್ಪ ಅಲ್ಲ, ತನ್ನ ಮರಣ ತನ್ನ ಕೈಯಾಗಂದಮ್ಮ ಬಿಟ್ಟ. ಹಂಗೆ ಅಲ್ಲಿ ಭಕ್ತಿ ಬೇಡ್ರಿ. ಗುರುನಾಥ ಅವ್ರು ಯಪ್ಪ ನಿಂದೆ ಅಂತ ವೈರಾಗ್ಯಪ್ಪ, ಆ ವೈರಾಗ್ಯ ನನಗೆ ಕೊಡು, ಅಲ್ಲಿ ಬೇಡ್ರಿ, ಆಮೇಲೆ ಜ್ಞಾನದ ಕಡೆ ಹೋಗ್ರಿ. ಅಂದ್ರೆ ಜ್ಞಾನ ಎಲ್ಲ ಬಿಟ್ಕೊಡು. ಸಿದ್ಧಾರ್ಡ ಕಡೆ ಹೋದ್ರೆ ಎಲ್ಲಿ ಹಾಕತ್ತದ ಜ್ಞಾನ ಹಾಕತ್ತ ಇಲ್ಲ. ಇದು ಕ್ರಮ ಸಮುಚ್ಚಯ ಅಂತ. ಒಂದಾದ ಮತ್ತು ಕರ್ಮ ಮಾಡ. ಸಿದ್ಧಾರ್ಡ ಏನು ಮಾಡಕ್ಕೆ ಹೇಳ್ತಪ್ಪ, ಸೇವಾ ಮಾಡಿ, ಸೇವಾ ಮಾಡಿ, ನಾಮಸ್ಮರಣೆ ಮಾಡಿ, ಸೇವಾ ನಾಮಸ್ಮರಣೆ ಧ್ಯಾನ. ಹಂಗೆ ಅದು ಆಗಬೇಕು. ಇಲ್ಲಿ ಇವ್ರೆ ಅಂತಾರೆ ನಾವೆಲ್ಲ ಮೊದಲ ಮುಖ್ಯ ಬೇಡ್ರಿ, ಇವು ಈಗ ಮಾಡೋಂಗಿಲ್ಲ. ಯಾಕೆ ಮಾಡಿ ಅವ್ರು ಮಾಡಲಿ, ಅವರು ಸಂಸ್ಥೆ ನಾವು ಮಾಡಿದ್ರೆ ಮಾಡಿ ದೊಡ್ಡ ನಮಗೆ ಜ್ಞಾನಿಗಳು ಹಿಂಗೆ ಅದಕ್ಕೆ ಹೇಳ್ತಾರೆ. ಇವು ಮೂರು ಇವು ಕರ್ಮ ಜ್ಞಾನ ಕರ್ಮ ಉಪಾಸನ ತಮ್ಮ ತಮ್ಮ ಕಾರ್ಯದೊಳಗೆ ಅಂತ ಬರೆದವ. ಬರೀ ಶಾಸ್ತ್ರಕಾರರು ಭಾಳ ಸೂಕ್ಷ್ಮ ಬರೀತಾರೆ. ಒಂದು ವಾಕ್ಯ ಅತ್ಲಾಗಿತ್ಲ ಮಾಡೋಂಗಿಲ್ಲ. ಇದನ್ನು ಅರ್ಥ ಮಾಡ್ಕೋ, ಕಬಕ್ಕ ಏನಾರು ಅರ್ಥ ಮಾಡ್ಕೋ. ಓದಬೇಕಾದ್ರೂ ಶಾಣೆ ಥರ, ತಿಳ್ಕೊಬೇಕಾದ್ರೂ ಶಾಣೆ. ನಾವೊಮ್ಮೆ ಹೊಂಟಿದ್ದೆ, ಕಟ್ಗೆ ಶ್ಯಾಮಯಾನ ಅಂತ ಬರ್ದಪ್ಪ. ಇಲ್ಲ ಕಟ್ಗೆ ಶ್ಯಾಮಯಾನ ಹೆಂಗಿರ್ತವೆ, ಹರಿವೆ ಇರ್ತಾವ. ಆಮೇಲೆ ಕಟ್ಗೆ ಅಂತೇಳಿ ಅಡ್ಡೆಸ್ಗಳು. ಕಟ್ಗೆ ಅನ್ನೋನು ಶ್ಯಾಮಯಾನ ಅದು. ಕಟ್ಗೆ ನಾಲ್ಕು ಜನ ಕಟ್ಗೆ ಶ್ಯಾಮಯಾನ ಹೆಂಗಿರ್ತವೆ, ಹಂಗಿರಂಗಿಲ್ಲ. ಹಂಗೆ ತಿಳ್ಕೊಬೇಕಾದ್ರೆ ಹಂಗೆ ಇಲ್ಲೇ ನೋಡ್ಕೊಂಡು ತಿಳ್ಕೊಬೇಕಪ್ಪ. ಪರಸ್ಪರ ಸಹಯೋಗಿ ಅಪೇಕ್ಷೆ ಇರ್ತಾವಪ್ಪ. ಸಾಂಖ್ಯನಿಷ್ಠೊಳಗೆ ಜ್ಞಾನ ಪ್ರಧಾನ ಐತಿ. ತಥಾ ಕರ್ಮ ಮತ್ತು ಉಪಾಸನ ಗೌಣದಾವ. ಮುಖ್ಯ ಧ್ಯಾನ. ಆಮೇಲೆ ಯೋಗದೊಳಗೆ ಕರ್ಮ ಉಪಾಸನ ಪ್ರಧಾನ, ಆಮೇಲೆ ಜ್ಞಾನ ಹಾಕ. ಸಾಂಖ್ಯ ಯೋಗ ಎರಡೂ ಆರಂದ್ರೆ ಒಂದೇ ಸ್ಥಾನದ ನಡೀತಾವೆ. ಅಂಥೊಳಗೆ ಒಂದೇ ಸ್ಥಾನ ಕೊಡ್ತಾವೆ. ಅದೇ ಯೋಗ ಮಧ್ಯ ಒಂದು ಸ್ವಲ್ಪ ಮಾರ್ಗ ತಿರುಗಿಸ್ತೈತೆ, ದಾರಿ ಆ ದಾರಿಯಿಂದ ಹೋಗಿ. ಮತ್ತು ಸಾಂಖ್ಯ ಸೀದಾ ಕಠಿಣ ರಾಸ್ತೆ ಅದು, ಕಲ್ಲು ಮುಳ್ಳದಪ್ಪ, ಅದು ಸಮೀಪ ಆಕೈತಿ. ಏರಿ ಇಳ್ಬೇಕು ನೋಡಿ. ನಾ ಗುಡ್ಡ ಏರಾಗ್ತಾ ಇರಮಿ ನೋಡ್ಕೊತ ಹೋಗ್ತೇನೆ ಬಿಡ್ರಿ ಅಂದಿ ಹೋಗು. ಎದಕ್ಕಪ್ಪ ನಮ್ಮದು ನಾವು ಮುದುಕ ಸೊಗ ಅಜುಗೋರಪ್ಪ ನಾವು ಒಂದು ತಾಸು ತಡ ಆಗೋದಕ್ಕೆ ಹೋಗು, ರಾಜಮಾರ್ಗ ಮೇಲೆ ಹೋಗು, ಏನಡ್ಡಿ ಇಲ್ಲ ಹಂಗಂತ. ಹಂಗೆ ಅಲ್ಲಿ ಹೋಗ್ತದೆ. ಸಾಂಖ್ಯ ಯೋಗ ಬಹಿರ್ಮುಖ ಆಗಿ ನೋಡಿ, ಸಾಂಖ್ಯ ಮತ್ತು ಯೋಗಗಳು ಬಹಿರ್ಮುಖ ಆಗಿ ಸಂಸಾರ ತಿರುಗುವಂಥ ಕಾರಣ ಅವಿದ್ಯಾ ಅಸ್ಮಿತಾ ರಾಗ ದ್ವೇಷ ಅಭಿನಿವೇಶ ಕ್ಲೇಶಗಳು ಸಕಾಮ ಕರ್ಮ ಮಾಡೋಂಥ ಅವು ಸಕಾಮ ಹಿಂಗೆ ಹಾಕವಪ್ಪ. ಯಾವುದೇ ಕ್ರಮಾನುಸಾರ ಇದೇ ಕ್ರಮಾನುಸಾರ ಅಂತರ್ಮುಖ ಆಗಿ ಸಾಧನ ಅಷ್ಟಾಂಗ ಯೋಗ ಅರ್ಥಾತ್ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಧಾನ ಸಮಾಧಿ ಇವು ಮಾಡಿದ್ರೆ ಲಘುನ ನಿನಗೆ ಯೋಗ ಸಿದ್ಧಿ ಆಗ್ತೈತಿ. ಇನ್ನು ಯೋಗ ದ್ವಾರ ಅಂತರ್ಮುಖ ಆಗಬೇಕು. ಯಮ ನಿಯಮ ಆಸನ ಪ್ರಾಣ ಪ್ರತ್ಯಾಹಾರ ಈ 5 ಬಹಿರಂಗ ಸಾಧನ. 5 ಯಾವ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ
ಇವು ಬಹಿರಂಗ. ಧಾರಣಾ ಧ್ಯಾನ ಸಮಾಧಿ ಅವು ಅಂತರಂಗ. ಅಲ್ಲಿ ಹೋತು ಇವು ಎದಕ್ಕೆ ಆ ಮುಂದಿನ ಸಾಧನೆಗೆ ಅನುಕೂಲಕರ. ಬಹಿರಂಗ ಸಾಧನೆ ಮಾಡಬೇಕು. ಬಹಿರಂಗ ಅಂತರ್ಮುಖ ಸಾಧನೆಗೆ ಅನುಕೂಲ ಆಗಬೇಕು. ಅದಕ್ಕೆ ಅಂತರಂಗ ಸಾಧನೆ. ಈ ಮೂರು ಧಾರಣಾ ಧ್ಯಾನ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿ, ಸ್ವರೂಪಾವಸ್ಥಿತಿ, ಬಹಿರಂಗ. ಆ ರೀತಿ ನೋಡಿ ಇದು ಬಹಿರಂಗನ. ಅದ್ರ ಅಂತರಂಗ ಸಾಧನ ನೇತಿ ಇದ್ರ ಮೇಲೆ ವೈರಾಗ್ಯ. ಅದರ ದ್ವಾರ ಚಿತ್ತ ಬೇರೆ ಸಾಕ್ಷಾತ್ಕಾರ ಮಾಡುವಂಥ ವಿವೇಕ ಖ್ಯಾತಿರು ಸಾತ್ವಿಕ ವೃತ್ತಿಯು ಅದು ನಿರೋಧ ಆಗಿ ಶುದ್ಧ ಚೈತನ್ಯ ಸ್ವರೂಪಾವಸ್ಥಿತಿ ಲಾಭ ಅವಾಗ. ಇದನ್ನು ದಾಟಿ ಅದಕ್ಕೆ ಅವನಿಂದ ಭಾಳ ಚಂದ ಚಿತ್ರ ತರಿಸೋ ಇದ್ರೊಳಗೆ ಈ ಸಲ ಕೊಟ್ಟ ಇದ್ರೊಳಗೆ ಜೀವನ ವಿಕಾಸ ಅಲ್ಲ, ಕಲ್ಯಾಣ ಚಿತ್ರನ ಕೊಟ್ಟ. ಸಂಪ್ರಜ್ಞಾತ್ ಸಮಾಧಿ ಅದು ಮುಂದೆ ಹೋಗೋದು. ಅಸಂಪ್ರಜ್ಞಾತ್ ನಾನು ಸಮಾಧಿ ಇದ್ದೇನೆ ಸಂಪ್ರಜ್ಞೆ ನನಗೆ ಅದೂ ಇಲ್ಲ. ನಾನು ಬ್ರಹ್ಮನಿದ್ದೇನೆ ಅನ್ನೋದು ಕೊನೆ ಮಟ್ಟ ಅಲ್ಲ. ನಾನು ಬ್ರಹ್ಮನಿದ್ದೇನೆ ಅನ್ನೋದು ಮರ್ತೋಗ್ಬಿಡು ದೂರ ಶಾಂತ ಸ್ಥಿತಿ. ಹೆಂಗಪ್ಪ ನನಗೆ ನಿದ್ದೆ ಹತ್ತಿದೆ ಅಂತೇನು? ಇಲ್ಲ. ನಿದ್ದೆ ಹತ್ತಿದೆ ಅನ್ನೋದೂ ಇಲ್ಲ ನೋಡು. ಹಂಗೆ ಆ ಸ್ಥಿತಿ ಹೋಗೋದು ಅದು ಕೊನೆಯ ಸ್ಥಿತಿ. ಅದಕ್ಕೆ ಹೇಳ್ತಾರೆ ಹಿಂಗೆ ಅದು ಸ್ವರೂಪಾವಸ್ಥಿತಿ ಲಾಭ ಅವಾಗ ಆಕೈತಪ್ಪ. ಸಾಂಖ್ಯದ್ವಾರ ಅಂತರ್ಮುಖ ಆಗ ಅಷ್ಟಾಂಗ ಯೋಗ ಮೊದಲು 5 ಬಹಿರಂಗ ಸಾಧನ ಸಾಂಖ್ಯ ಯೋಗ ಸಮಾನದ. ಕಿಂತು ಎಲ್ಲಿ ಯೋಗಗಳು ಸ್ವಾವಲಂಬನ ಅರ್ಥಾತ್ ಧಾರಣಾ ಧ್ಯಾನ ಸಮಾಧಿ ಯಾವುದೇ ವಿಷಯ ಧ್ಯೇಯ ಮಾಡಿಕೊಂಡು ಅಂತರ್ಮುಖ ಆಗ ಧ್ಯೇಯ ಏನೋ ಇದರಿಗಿಂತ ಆ ಪರಮಾತ್ಮನ ಪಡ್ಕೋಬೇಕು, ಇದು ಗುರಿ. ಅಲ್ಲೇ ಸಾಂಖ್ಯ ನಿರಾಲಂಬ ಯಾವುದೇ ವಿಷಯ ಧ್ಯೇಯ ಅದು ಮಾಡಿ ಅಂತರ್ಮುಖ ಆಕತಿ. ಅದರೊಳಗೆ ಧಾರಣಾ ಧ್ಯಾನ ಸಮಾಧಿ ಸ್ಥಾನ ಚಿತ್ ಅನುವೃತ್ತಿ ಎರಡೂ ತ್ರಿಗುಣಾತ್ಮಕರ. ಅದಕ್ಕೆ ಗುಣಗಳು ಗುಣಾಗುಣೇಶು ವರ್ತಂತ ಇತಿ ಧಾರೆ ಆಯ್ತಲ್ಲ. ಹಾಗೆ ಈ ಭಾವನೆಯಿಂದ ಆತ್ಮನ ಚಿತ್ತದಿಂದ ಪೃಥಕ್ ಅಕರ್ತ ಕೇವಲ ಶುದ್ಧ ಸ್ವರೂಪ ನೋಡೋದು ಆಕೈತಿ. ಯಾವಾಗ ಅದು ಮುಂದೆ ಯಾವುದೂ ಇರೋಂಗಿಲ್ಲ, ಅವಲಂಬನ ಕೇವಲ ಅಲ್ಲೇ ಹೋಗತ್ತಿಷ್ಟು. ಇದು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಡುವಂಥ ವಿವೇಕ ಖ್ಯಾತಿ ರೂಪವಂತ ಒಂದು ಗುಣದ ಸಾತ್ವಿಕ ವೃತ್ತಿ ಇದು. ಈ ಪ್ರಕಾರ ಪರ ವೈರಾಗ್ಯ ದ್ವಾರ ಪರ ಶ್ರೇಷ್ಠ ಆವೇ ಈ ವೃತ್ತಿ ನಿರೋಧವರ ಶುದ್ಧ ಚೈತನ್ಯ ಸ್ವಸ್ವರೂಪಾವಸ್ಥಿತಿ ಆಕತ್ತೆ. ಅದು ಪ್ರಾಪ್ತ ಮಾಡ್ಕೊಳ್ಳೋದೆ ಎಲ್ಲ ಉದ್ದೇಶ. ಅದು ಹಿಂಗಾರ ಹೋಗು ಹಂಗಾರ ಸಾಂಖ್ಯ ಹಿಡ್ಕೋ ಯೋಗ ಹಿಡ್ಕೊ. ಅದಕ್ಕೆ ಯೋಗದೊಳಗೆ ಉತ್ತಮ ಅಧಿಕಾರ ಸಲುವಾಗಿ ಅಸಂಪ್ರಜ್ಞಾತ್ ಸಮಾಧಿ ಅದು ದಾಟಿ ಈ ಲಾಭದ ವಿಶೇಷ ಉಪಾಯ ಈಶ್ವರ ಪ್ರಣಿಧಾನ ಅವನಿಗೆ ವಿಚಾರ. ಈ ಓಂ ಇದು ಮಂತ್ರದ್ವಾರ ಉಪಾಸನೆ. ಏನಿದು ಓಂ ಎರಡು ಲಾಭ ಐತೆ ಬರ್ತದೆ. ಅದಕ್ಕೆ ನಮ್ಮ ಹುಡುಗರು ದಿನ ಮುಂಜಾನೆ ಅದಕ್ಕೂ ಹಾಸ್ಯ ಇದ್ದಾಗನ ಅವನ್ರಿ 11 ಸಲ ಕಡಿಕೆ ಮತ್ತು ಉಸಿರು ಬೇಷಂಗೆ ತಗೋಬೇಕ ಭಾಳ ತನಕ. ಓ ಇದೊಂದು ರೀತಿ ಪ್ರಾಣಾಯಾಮನ 11 ಸಲ ಮಾಡಿ ರಾತ್ರಿ ಮಲಗಬೇಕಾದ್ರೆ ಇನ್ನೇನು ಹಾಸಿಗೆ ಉಳ್ತೇವೆ ಅವಾಗ ಒಳ್ಳೆ ಕೆಲವು ಶ್ಲೋಕವು ನಾಮಸ್ಮರಣೆ ಜಪ ಮಾಡಿ ಬಂದ್ಕೊಡಿ. ಇದರ ಉಪಾಸ ಅರ್ಥಾತ್ ಓಂ ಅರ್ಥ ಭಾವನಾ ಮಾಡ್ತಾರೆ ಆ ಸ್ವರೂಪ ನಾನು ಅನ್ಕೊಂತ ವಾಣಿಯಿಂದ ಜಪ ಮಾಡು. ಒಂದು ಮಾತ್ರವಂತ ಓಂಕ ಅಕಾರ ಓಂ ಉಪಾಸನ. ಇದರೊಳಗೆ ಸ್ಥೂಲ ಶರೀರ ಅಭಿಮಾನ ಇರ್ತೈತೆ. ಅದಕ್ಕೆ ಸ್ಥೂಲ ಶರೀರ ಸಂಬಂಧದಿಂದ ಆತ್ಮನ ಸಂಜ್ಞಾ ವಿಶ್ವ ಉಪಾಸಕ ಇರ್ತಾನೆ. ಸ್ಥೂಲ ಜಗತ್ತಿನ ಸಂಬಂಧದಿಂದ ಪರಮಾತ್ಮನ ಸಂಜ್ಞೆ ವಿರಾಟ್. ಇತ್ಲಾಗಿನ ವಿಚಾರ ಮಾಡಿದಿ ಅವನು ವಿರಾಟ, ಅದೇ ಉಪಾಸ. ಅವನು ವಿರಾಟದ ಉಪಾಸ. ನಾವು ಉಪಾಸಕ ಉಪಾಸ್ಯ ಇದು ಮಾಡ್ತಾನೆ ನೋಡಿ. ಓಂ ಮಾನಸಿಕ ಜಪದಿಂದ ಅಕಾರ ಉಕಾರ ಎರಡು ಮಾತ್ರ ಒಂದು ಓಂ ಉಪಾಸನ. ಯಾವಾಗ ಮಾನಸಿಕ ಜಪ. ಇದರೊಳಗೆ ಸೂಕ್ಷ್ಮ ಶರೀರದ ಅಭಿಮಾನ ಅಲ್ಲಿ ಮೇಲೆ ಸ್ಥೂಲ ಶರೀರ ಇಲ್ಲೇ ಸೂಕ್ಷ್ಮ ಅಭಿಮಾನ. ಅದಕ್ಕೆ ಸೂಕ್ಷ್ಮ ಶರೀರದ ಸಂಬಂಧ ಏನು ಆತ್ಮ ಅವಾಗೇನಂತಾರೆ ತೈಜಸ್. ಅವಾಗೇನಂದ್ರು ಆಗಳೇನಂದ್ರೆ ನಮ್ಗೆ ವಿಶ್ವಾಸ. ಇಲ್ಲೇ ತೈಜಸ್. ಆ ಸ್ಥೂಲ ಸಂಬಂಧದಿಂದ ಆತ್ಮ ವಿಶ್ವ ಅಂತ ಬಿತ್ತಲ್ಲಿ ಈ ತೈಜಸ್ ಅಂತ. ಆ ಉಪಾಸಕ ಆತನು ಸೂಕ್ಷ್ಮ ಜಗತ್ತಿನ ಸಂಬಂಧದ ಪರಮಾತ್ಮ ಹಿರಣ್ಯ ಗರ್ಭ ಅಲ್ಲೇ
ರೂಪ ಸ್ಥೂಲ ಜಗತ್ ಸಂಬಂಧ ಪರಮಾತ್ಮದ ವಿರಾಟ್ ಆಯ್ತಾ ಇಲ್ಲೇನಂತ ಹಿರಣ್ಯಗ ಇದು ಉಪಾಸ ಆಗ್ತಾನೆ. ಯಾವಾಗ ಮಾನಸಿಕ ಜಪವು ಅದು ಸೂಕ್ಷ್ಮ ಆಗಿ ಕೇವಲ ಓಂಕಾರ ಧ್ಯಾನ ಧ್ವನಿ ಮಾತ್ರ ಹೊರಡ್ತದೆ. ಆಗ ಅದಕ್ಕೆ ಅಕಾರ ಉಕಾರ ಮಕ ಮೂರು ಮಾತ್ರ ಪೂರ್ಣ ಉಪಾಸನೆ. ಇದ್ರ ಕಾರಣ ಶರೀರದ ಅಭಿಮಾನ ಆಯ್ತು ಅಲ್ಲಿ ಮೇಲೆ ಸ್ಥೂಲ ಶರೀರ, ಇಲ್ಲೇ ಸೂಕ್ಷ್ಮ, ಇದು ಕಾರಣ ಶರೀರ. ಅದಕ್ಕೆ ಕಾರಣ ಶರೀರ ಸಂಬಂಧ ಆತ್ಮನಿಗೆ ಪ್ರಾಜ್ಞ, ಆ ಉಪಾಸಕರ ಪ್ರಾಜ್ಞ. ಈ ಕಾರಣ ಜಗತ್ತಿನ ಸಂಬಂಧದಿಂದ ಪರಮ ಈಶ್ವರ ಅಂತ ಅದು ಉಪಾಸ್ಯ ಆಗ್ತಾನೆ. ಯಾವಾಗ ಈ ಮೂರು ಮಾತ್ರವಂಥ ಧ್ವನಿರೂಪ ವೃತ್ತಿಯು ಸೂಕ್ಷ್ಮ ಆಗ್ತಾ ಆಗ್ತಾ ಎಲ್ಲಿದಮ್ಮ ನಿರುದ್ಧ ಆಗಿಬಿಟ್ಟು ಗಾಪ್ನ ಏನು ಇಲ್ದಂಗೆ ಆಗ್ತಾನೆ, ಅಮಾತ್ರ ಆಗ್ತದೆ, ಮಾತ್ರ ರಹಿತ ವಿರಾಮ ಆಗಿಬಿಟ್ಟು. ಈ ಕಾರಣ ಶರೀರ ಕಾರಣ ಜಗತ್ತು ಎರಡೂದಿಂದ ಮೇಲಿದ್ದಂಥ ಶುದ್ಧ ಪರಮಾತ್ರಾಪ್ತಿ ಸ್ವರೂಪಾವಸ್ಥಿತಿ ಅದ. ಇದಕ್ಕೆ ನಮ್ಮದು ಅಂತಿಮ ಧ್ಯೇಯ ನೋಡಿ. ಇದಕ್ಕೆ ಅದು ಯಾವುದು ಪ್ರಾಣಿ ಮಾತ್ರದ ಮನುಷ್ಯ ಪ್ರಾಣಿ, ಆ ಪ್ರಾಣಿ ಅವಕ್ಕೆ ಧ್ಯೇಯ ಇಲ್ಲ. ಎಲ್ಲರಿಗೂ ನಮ್ದೇನಪ್ಪ ಅದು ನಮ್ಮ ಧ್ಯೇಯ, ಅಂತಿಮ ಧ್ಯೇಯ ಏನಾಗಬೇಕು, ಆ ಪರಮಾತ್ಮ ಪ್ರಾಪ್ತಿ. ಅದು ಹೇಳ್ತಾರೆ. ಇನ್ನು ಸಾಂಖ್ಯ ಉತ್ತಮ ಅಧಿಕಾರ ಸಲುವಾಗಿ ಅಸಂಪ್ರಜ್ಞಾ ಸಮಾಧಿ ಲಾಭದ ವಿಶೇಷ ಉಪಾಯ ಧ್ಯಾನಂ ನಿರ್ವಿಷಯ ಮನಃ ಅಂತೇಳಿ. ಅಂದರೆ ಇದರಿಂದ ಏನು ವೃತ್ತಿ ಬಂದ ಅದಕ್ಕೆ ತೆಗೆದ ಏನೇನು ಹೇಳ್ತೈತೆ ಸರಿ, ನೀ ಬ್ಯಾಡ ಸರಿ, ಕಲ್ಲಪ್ಪ ಮಲ್ಲಪ್ಪ ನೀ ಸರಿ ನೀ ಸರಿ ನೀ ಸರಿ ಅಂದಾಗ ಅದು ಯಾವುದು ಸರದ ಏನು ನೇತಿ ಇದಲ್ಲ ಅನ್ಕೊಂತ ಹೋಗಿ ಅದು ತೆಗಿಬೇಕು. ಅಂಥವ್ರು ಯಾವ ವೃತ್ತಿ ನಿಂತು ಹೋಯ್ತು ಅಂದ್ರೆ ನಿರೋಧ ಮಾಡುವಂಥ ಆ ವೃತ್ತಿನೂ ನಿರೋಧ ಆಗಿದೆ ನೋಡಿ ಮಾಡಿ ಸ್ವರೂಪಾಸ್ಥಿತಿ ಪ್ರಾಪ್ತ ಮಾಡ್ಕೋತೇವೆ. ಯೋಗದ ಭಕ್ತಿಯ ಉದ್ದನ ಮಾರ್ಗ ಇದು ದೂರದಾರಿದ ಆ ಸುಗಮ. ಈ ಸಾಂಖ್ಯದ ಜ್ಞಾನದ ಸಣ್ಣ ಮಾರ್ಗ ಕಠಿಣ. ಇದೇ ಜ್ಞಾನ ಮಾರ್ಗ ಸಾಂಖ್ಯ ಮಾರ್ಗ, ಇದು ಸಾಂಖ್ಯ ಜ್ಞಾನದ್ದು ಇದು ಸಣ್ಣದದ. ಭಕ್ತಿ ಮಾರ್ಗ ಸ್ವಲ್ಪ ದೂರದ ಹಗರದ ನೋಡಿ. ಕಾರ್ಯಕ್ಷೇತ್ರ ಸಾಂಖ್ಯ ಯೋಗದ ವ್ಯವಹಾರ ಹೆಂಗಪ್ಪ ಎಷ್ಟು ಶಬ್ದ ಹೇಳಕತ್ತಾನ. ಕರ್ಮ ಶುಕ್ಲ ಕೃಷ್ಣ ಯೋಗಿನ ತ್ರಿವಿಧಂ ಇತರೇಶಾಂ ಅಲ್ಲಿ ಹೇಳ್ತಾರೆ ನೋಡಿ. ಯೋಗಿಗಳ ಕರ್ಮ ಅಲ್ಲಿ ಪಾಪಮ ಇಲ್ಲ ಪುಣ್ಯಮ ಇಲ್ಲ. ಯಾಕೆ ಯೋಗಿ ಸಲ ಏನು ಪಾಪ ಕರ್ಮ ಸರ್ವಥಾ ತ್ಯಾಜ್ಯನೇ ಅದ. ಕರ್ತವ್ಯರು ಪುಣ್ಯ ಕರ್ಮ ಅದು ಕೂಡ ಆಸಕ್ತಿ ಮಮತಾ ಅಹಂತ ಬಿಟ್ಟ ಮಾಡ್ತಾನೆ. ಕರ್ಮ ಬಂಧನ ಎದಕ್ಕೆ ಹಾಕತ್ತಪ್ಪ ನಿನಗೆ, ಅಪೇಕ್ಷೆ ಕರ್ಮ ಕರ್ತೃತ್ವ ಭಾವನಾ, ಕರ್ತೃತ್ವದ ಭಾವನಾ ಫಲದ ಎರಡು ನಿನಗೆ ಬಂಧಿಸ್ತಾವ. ನಾ ಮಾಡಿದ ಅಂತಾನೆ ನಮ್ಮ ಯೋಗಿ ಇಲ್ಲ ಮಾಡಪ್ಪ ಅವ ಮಾಡ ಆಗೈತಿ, ಅವನ ಕೃಪೆಯಿಂದ ಆಗೈತಿ. ಈ ಥರ ಅದಕ್ಕೇನು ಆಶೆ ಮಾಡ್ತಾನೆ ಫಲದ್ದು. ಕೋವಿಡ್ ಸೆಂಟರ್ ಮಾಡಿ ನಮಗೇನಾದ್ರು ಸಿಗಬೇಕಂತ ಆಶೆ ಮಾಡಿದ್ದೆ ಮಾಡಿ ನಮ್ಮ ಕರ್ತವ್ಯಪ್ಪ ಭಗವಂತ ಕೊಟ್ಟಾನ ನಡಿ ಮಾಡೋಣ. ಹಂಗೆ ಇದೇನದ ಸಾಧಾರಣ ನೋಡಿ ಅಂತ ಬಿಟ್ಟು ನಿಷ್ಕಾಮಭಾವದಿಂದ ಮಾಡ್ತಾನ. ಅದಕ್ಕೆ ಬಂಧ ರೂಪ ಆಗದೆ ಅಕರ್ಮ ರೂಪ ಆಗ. ಕರ್ಮೇನ ಅಕರ್ಮ, ಅಕರ್ಮ ಯಾವಾಗ ಆಕತಿ ಅದು ಕರ್ತೃತ್ವ ಅಭಿಮಾನ ಬಿಟ್ಟಾಗ. ಅಂದ್ರೆ ಕರ್ಮಕ್ಕೆ ಏನು ಬೆಲೆ. ಅದು ಕರ್ಮ ಏನಾಕತ್ತಲ್ಲ ಅದು ಪಾಪನೂ ಇಲ್ಲ ಪುಣ್ಯನೂ ಇಲ್ಲ. ಕರ್ಮರ ನಡಿತೈತಿ, ಪಾಪ ಪುಣ್ಯ ಇಲ್ಲ. ಹೆಂಗಪ್ಪ ಇಳಿಜಾರ ಗಾಡಿ ಹೋಗತಿ, ಎಣ್ಣೆ ಖರ್ಚು ಆಕತ್ತೇನೋ, ಹಾಂ ಗಾಡಿಯೂ ನಡಿತೈತಿ, ಹಿಂಗೆ ಈ ಸುಗಮ ಐತಿ. ಅದು ಕರ್ಮನೂ ಆಗ್ತೈತಿ, ಆದರೆ ಕರ್ಮ ಏನು ಫಲ ಕೊಡಂಗಿಲ್ಲ. ಹಂಗೆ ಆಗಿಬಿಡ್ತದಪ್ಪ. ಅದಕ್ಕೆ ಈ ಪ್ರಕಾರ ನೋಡಿ ಅದೇ ಥರ ಅಕರ್ಮ ಆಗಿ ಸಾಧಾರಣ ಅಯೋಗಿ ಲೋಕದೊಳಗೆ ಕರ್ಮ ಪಾಪ ಪುಣ್ಯ ಮಿಶ್ರಿತ ಮೂರು ಪ್ರಕಾರ. ಯಾರು ಎಲ್ಲೇ ಸಾಧಾರಣ ಅಯೋಗಿ, ಯೋಗಿ ಅಲ್ಲ ಅಯೋಗಿ. ಈ ಒಂದು ಜನರ ಕರ್ಮ ಪಾಪ ಪುಣ್ಯ ಕರ್ಮ ಮಿಶ್ರ ಮೂರು ಪ್ರಕಾರ. ಈ ಸೂತ್ರ ಸಾಂಖ್ಯ ಯೋಗದ ಎರಡೂ ಸಲುವಾಗಿ ಸಮಾನ, ಎರಡೂ. ಆದರೂ ಯೋಗಿ ಕರ್ಮ ಅವನ ಫಲ ಈಶ್ವರ ಸಮರ್ಪಣೆ ಮಾಡಿ ಆಸಕ್ತಿ ತ್ಯಾಗ ಮಾಡ. ಕರ್ಮ ಎಲ್ಲ ನಿನಗಪ್ಪ, ನನಗೇನು ಬೇಡ ಅಂತ ನಾವು ಎಲ್ಲ ನೀವ ತಗೊಳ್ರಪ್ಪ, ನನಗೆ ಬೇಡ ಅಂತ. ಚಲೋ ಕರ್ಮ ಮಾಡಿದ್ರೆ ಕೊಡಾಕೆ ಬರ್ತೈತಿ, ಕೆಟ್ಟ ಮಾಡಿ ತೊಗೋತಾನ ಯಾಕೆ ತೊಗೊಳ್ಕೊ ನಾನು ತಿನ್ನ ಹೋಗಂತ. ಒಳ್ಳೆಯ ಕರ್ಮದ ಫಲವನ್ನು ಬೇರೆ ಕೊಡು.
ನನಗೆ ಲಾಟ್ರಿ ಹತ್ತಪ್ಪ ಹಚ್ಚು, ಹಂಚ್ಬೋದು. ಬಾಳೆಹಣ್ಣು ಬಂತಪ್ಪ ಹಚ್ಚು. ಹಂಚ್ಬೋದು. ಹೌದೇ? ಸಾಲ ಮಾಡಿದ ಹಂಚಂದ್ರೆ ನಡೀತಿಲ್ಲ, ನಾನು ಕೊಡ್ಬೇಕು. ನಾವು ಕೊಡ್ಬೇಕು. ಹಂಗೆ ಪಾಪಕರ್ಮ ಯಾರು ತಗೊಳ್ಳೋದು? ಹಂಗೆ ಹತ್ತೋದು. ಅದಕ್ಕೆ ಮನುಷ್ಯ ಸಾಂಖ್ಯ ಯೋಗ ಎರಡೂ ಸಮಾನ. ಕಿಂತು ಯೋಗಿ ಕರ್ಮ ಅದರ ಫಲ ಈಶ್ವರಿಗೆ ಅರ್ಪಣೆ ಮಾಡ್ತಾನೆ. ಮತ್ತು ಸಾಂಖ್ಯೋಗಿ ಗುಣಗುಣದ ವರ್ತ ಮಾಡ್ತಾವ, ಆತ್ಮ ಅಕರ್ತ. ಅವು ಮಾಡಕತ್ತಾವ ಕೆಲಸ ನಾಯನತ್ತ. ಈ ರೀತಿ ಇದು ಅಲ್ಲೇ ಅದು ಆಸಕ್ತಿಯಿಂದ ಮುಕ್ತನಾಗ್ತಾನೆ. ಯೋಗದ ಉಪಾಸನ ಅರ್ಥಾತ್ ಭಕ್ತಿಯ ಮಾರ್ಗ ದೂರದ ಆದರೆ ಸುಖ, ದೂರಿನ ದಾರಿ ಆದರೆ ಹಗರು. ಭಕ್ತಿ ಯಾಕೆ ಹಗರು ಅಂದ್ರಪ್ಪ? ಹಗರು ಅರ್ಥ ಮುಕ್ತಿ ಸಾಧನ ಸಾಮಗ್ರ್ಯ ಭಕ್ತಿರೇವ ಗರಿಯಸಿ. ಅದು ಮುಖ್ಯಪ್ಪ. ಸಾಮಾನ್ಯನೂ ಮಾಡ್ಬೋದು ಅದನ್ನು ಅಂಥೇಳಿ. ಅದು ಸುಗಮ. ಅದ ಸಾಂಖ್ಯ ಜ್ಞಾನ ಮಾರ್ಗ ಲಘುನಾಕ, ಅದು ಕಠಿಣ. ಇವ ಎರಡೂ ಬೇಡ ಅಂತಾನೆ. ಅದು ಬೇಡ, ಇದು ಬೇಡ, ಭಕ್ತಿನೂ ಬೇಡ, ಜ್ಞಾನನೂ ಬೇಡ, ಉಂಡು ಮಕ್ಕಳು ಅಂತಾನೆ. ಅದು ಯೋಗಿಗಳ ಕಾರ್ಯಕ್ಷೇತ್ರ ವ್ಯವಹಾರ ಹಂಗೆ ನಡೀತಪ್ಪ. ಹಂಗಾರೆ ಇದನ್ನೇ ಹೇಳ್ತಾರೆ. ಅದು ಹೇಳ್ತಾರೆ, ಕರ್ಮದ ಈಶ್ವರ ಸಮರ್ಪಣೆ ಮಾಡಿ ಆಸಕ್ತಿ ಬಿಟ್ಟು ಕರ್ಮ ಮಾಡ್ತಾನ ಯಾರು? ಯೋಗಿ. ಅವ ಹೆಂಗಪ್ಪ? ನೀರಿನೊಳಗೆ ಪದ್ಮಪತ್ರ ಇರ್ತದಲ್ಲ, ಕಮಲದ ಎಲೆ, ಆ ಪ್ರಕಾರ ಪಾಪನ ಲಿಪ್ಸಾಗ ಕಮಲದ ಎಲೆ ಇರ್ತದಲ್ಲ, ಅದಕ್ಕೆ ನೀರು ಅಂಟೋದಿಲ್ಲ. ಗುಳ್ಳಿ ಯಾಕೆ ಆಯ್ತದೆ? ಬಿದ್ದು ಹೋಗತ್ತ. ಅದಕ್ಕೆ ಹತ್ತೈತೇನೋ? ತೊಯ್ಕೋತೇನೋ? ತೊಯ್ದು. ಹಂಗೆ ಯೋಗಿ ಫಲದ ಕಾಮನ, ಕರ್ತೃತ್ವದ ಅಭಿಮಾನ ನೋಡಿ ಇದು ಬಿಟ್ಟು ಅಂತಃಕರಣ ಶುದ್ಧ ಕೇವಲ ಶರೀರ, ಮನಸ್ಸು, ಬುದ್ಧಿ, ಇಂದ್ರಿಯ ಕರ್ಮ ಮಾಡ್ತಾವೆ. ಯೋಗಿ ಕರ್ಮದ ಫಲವನ್ನು ತ್ಯಾಗ ಮಾಡಿ ಪರಮಾತ್ಮ ಶಾಂತಿ ಲಾಭ ಮಾಡ್ಕೊತಾನೆ. ಅಯೋಗಿ ಕಾಮನ ಆದಿಯನಾಗಿ ಫಲದ ಆಸಕ್ತ ಕಟ್ಟಲ್ಪಡೋದು ಯಾವುದು? ನಾ ಮಾಡ್ದಲ್ಲಿ ನಡೀತೈತೆ. ಇಲ್ಲಿಕ್ರೆ ನಡೆಯೋದೇನ್ರಿ ಇದೆಲ್ಲ? ನಾವು ಇಲ್ಲಿಕ್ರೆ ನಡೆಯೋದೇನಿದೆಲ್ಲ? ನಿಮ್ಮ ಅಪ್ಪನಂತರ ಹೋಗ್ಯಾರ, ಯಾರು ಹೋದ್ರು ಏನು ಜಗತ್ತು ನಿಂತಿಲ್ಲ. ಹಂಗೆ ಅದಾಗ ಸಾಂಖ್ಯಯೋಗ ಕಾರ್ಯಕ್ಷೇತ್ರ ವ್ಯವಹಾರ ಹೆಂಗಪ್ಪ? ತತ್ವಿತ್ತು ಮಹಾಭಾವ ಗುಣಕರ್ಮಭಾವ ಗುಣಾಗುಣೇಶು ವರ್ತಂತ ಇತಿ ಮತ್ವ ನ ಸಂಚತೆ. ಗೀತೊಳಗೆ ಹೇಳುತ್ತಾರೆ, ಹೇ ಮಹಾಭಾವೋ ಅದು ನೈಮ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ನೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಇದೆಲ್ಲ. ಹೇ ಮಹಾಭಾವೋ ಗುಣವಿಭಾಗ ಅರ್ಥಾತ್ ಸತ್ವರಜತಮ ಈ ಮೂರು ಗುಣ ಏನು? ಬುದ್ಧಿ, ಅಹಂಕಾರ, ಇಂದ್ರಿಯಾದಿ ಗ್ರಹಣ ಮತ್ತು 5 ವಿಷಯಾದಿ ಗ್ರಹಣರು ಮತ್ತು ಕರ್ಮ ವಿಭಾಗ ಅರ್ಥಾತ್ ಅದರ ಪರಂಪರೆ ಅನೇಕ ಬಂತ ಕಾರ್ಯಗಳು ಚಟುವಟಿಕೆ. ಅದು ತತ್ವಂತ ತಿಳ್ಕೊಳಂತ ಗುಣ ತಮ್ಮ ಕೆಲಸ ಮಾಡೋಕತ್ತೈತಿ. ಅರ್ಥಾತ್ ಗ್ರಹಣ ಗ್ರಾಮ್ಯ 3 ಗುಣಗಳನ್ನು ಅದು ಆ ಪರಿಣಾಮದೊಳಗೆ ವ್ಯವಹಾರ ನಡೆಯಕತ್ತೈತಿ. ಆತ್ಮ ಮಾತ್ರ ಅಕರ್ತಾರ. ಆತ್ಮಕರ್ತ ಅದನ್ನು ಅವಂತ ನಾ ಕರ್ತ ಚಾತುರ್ಣ ಮಯಾ ಸೃಷ್ಟ ಗುಣಕರ್ಮ ವಿಭಾಗ ಅಕರ್ತಾರಂ ಮಾಂ ವಿದ್ಧಿ. ನಾದು ನಾ ಮಾಡೇನಂತ ತಿಳ್ಕೊಬೇಡ. ಅಕರ್ತಾನ 4 ವರ್ಣ ನಾ ಮಾಡೇನಿ, ಅದು ನಾ ಮಾಡ್ದವಂತ ತಿಳ್ಕೊಬೇಡ. ಅಂದರೆ ನನಗಿಲ್ಲ ಮಾಡೋದು ಬಂತು. ಹಂಗೆ ನ್ಯಾಯಾಧೀಶ ನ್ಯಾಯ ಕೊಡ್ತಾನೆ. ಇವಂಗ ಗಲ್ಲು ಹಾಕಂತಾನೆ. ಗಲ್ಲು ಹಾಕು ಶಿಕ್ಷೆ ಕೊಟ್ಟಾನ, ಖರೆ ಅವ ಅದಕ್ಕೆ ಬಂಧಿಸಿ ಕೊಟ್ಟಾನ ಇಲ್ಲ. ಅವ ಕರ್ಮ ಮಾಡೋಣ ಅಂತ, ಅದು ಅವ ಕರ್ಮ ಮಾಡ್ಯಾನ, ಅದು ಕೊಟ್ಟಿಲ್ಲ. ಅದಕ್ಕೆ ಅವ ಯಾವ ಬ್ರಾಹ್ಮಣ ಹಿಂದಿನ ಆ ಗುಣಗಳಿತ್ತು, ಆ ಬ್ರಾಹ್ಮಣ ಆಗ್ತಾನೆ. ಜ್ಞಾನಿಯಪ್ಪ ಬ್ರಾಹ್ಮಣವರು ಸೇರಿಸ್ತಾರೆ. ಹಾಗೆ ಆತ್ಮ ಅಕರ್ ಹೀಗೆ ತಿಳ್ಕೊಂಡು ಕರ್ಮ ಅದಕ್ಕೆ ಆಸಕ್ತನಾಗೋದಿಲ್ಲ. ತತ್ವವೇತ್ತ ಸಾಂಖ್ಯೋಗಿ ನೋಡ್ತಾ ಇದ್ದರು, ಕೇಳ್ತಾ ಇದ್ದರು, ಮುಟ್ತಾ ಇದ್ದರು, ಮೂಸು ತೊಗೊಳ್ತಾ ಇದ್ದರು, ತಿಂತಾ ಇದ್ದರು, ನಡೀತಿದ್ರು, ಮಕ್ಕೊಂಡ್ರು, ಉಸಿರು ತೊಗೊಳ್ತಾ ಇದ್ದರು, ಮಾತಾಡ್ತಿದ್ರು, ಬಿಡ್ತಾ ಇದ್ದರು, ಹಿಡಿತಾ ಇದ್ದರು, ಕಣ್ಣು ತೆಗಿತಾ ಇದ್ದರು, ಮುಚ್ತಾ ಇದ್ದರು. ಹಿಂಗೆ ತಿಳ್ಕೊತ ಏನು? ನಾ ಮಾಡವಲ್ಲ ನೋಡಿ. ಯಾವಾಗ ಕಾರ್ಯಗಳು ಕೇವಲ ಇಂದ್ರಿಯಗಳ ದ್ವಾರ ಆಗ್ತಾ ಇರ್ತವೆ, ಹಿಂಗೆ ತಿಳ್ಕೊತಾನೆ. ನಾನು ಏನು ಮಾಡವಲ್ಲ. ನಾ ಎಲ್ಲ ಕಾರ್ಯಗಳು ಕೇವಲ ಇಂದ್ರಿಯ ತಮ್ಮ ವಿಷಯ ಅವು ಪ್ರವೃತ್ತ ಆಗ್ಯಾವ. ಆತ್ಮ ಇದ್ರ ದೃಷ್ಟಾದ. ಅವ ಏನು ಮಾಡೋದಿಲ್ಲ, ಕರ್ಮ ಮಾಡೋದಿಲ್ಲ. ಅವ ಅದಕ್ಕೆ ಸಂಬಂಧವೇ ಇಲ್ಲ. ಸಾಂಖ್ಯ ಉಪಾಸನೆ ಮಾಡೋದು ಪರಮಾತ್ಮನ ಶುದ್ಧ ಸ್ವರೂಪ, 3 ಪುರುಷರು 3 ಲಿಂಗಗಳು ಅದ ಮೇಲೆ ಅವನ ಮೇಲೆ ಕಿಂತು ನೋಡಿ ಅದೇ ಅರ್ಥ. ವ್ಯವಹಾರ ದಿಶ ಅದರ ಸಂಕೇತ ಒಂದಿಲ್ಲ ಒಂದು ಲಿಂಗ ಪುರುಷದ್ವಾರ ನಿಮಿತ್ತಿಂದ ಹಾಕಿದ. ಯೋಗದ್ವಾರ ಉಪಾಸನೆಪ್ಪ. ಯೋಗದ್ವಾರದ ಉಪಾಸನ ಅನ್ಯ ಆದೇಶ ಅರ್ಥಾತ್ ಪ್ರಥಮ ಮಧ್ಯಮ ಪುರುಷದ್ವಾರ
ಅದು ಮಾಡೋದು ಬರ್ತದೆ. ಪ್ರಥಮ ಪುರುಷ ಮಧ್ಯಮ ಹೆಂಗೆ ಮಾಡ್ತಾನಪ್ಪ, ಇದು ಏನು ಸ್ಥಾವರ ಜಂಗಮ ಜಗತ್ತೈತಿ ಅದು ಈಶ್ವರ ಆಚ್ಛಾದನೀಯ, ಅರ್ಥಾತ್ ಎಲ್ಲವನ್ನು ಈಶ್ವರ ವ್ಯಾಪಕ ಅಂತ ತಿಳ್ಕೊ, ಎಲ್ಲ ಕಡೆ ಅವನೇ ಇದ್ದಾನೆ. ಅವನ ತ್ಯಾಗ ಭಾವದಿಂದ ಭೋಗ ಮಾಡು. ನಮಗೇನು ಸಿಕ್ಕೋದು ಹೆಂಗೆ ಸ್ವೀಕಾರ ಮಾಡಬೇಕು, ತ್ಯಾಗ. ನಾ ಮಾಡೇ ನಾ ದುಡ್ದೇನೆ ಅಂತಲ್ಲ, ಬೇರೆಯವ್ರಿಗೆ ಕೊಟ್ಟು ಸ್ವೀಕಾರ. ಅರ್ಥಾತ್ ಈಶ್ವರ ಸಮರ್ಪಣೆ ಮಾಡಿ ವ್ಯವಹಾರ. ನಾ ಏನು ಮಾಡ್ತೇವೆ ಅದು ಪರಮಾತ್ಮ ನಿಂದಪ್ಪ, ಅದು ನಂದಲ್ಲ ಅಂತ ಮಾಡು. ಲಾಲಚ್ ಮಾಡು, ಲಾಲಚ್ ಆಗ್ಬೋದು ನಮ್ಗೆ ಎಷ್ಟು ಕೊಡ್ತಾರೆ ದೀನಾಗಿ ಬಿಡು. ಅರ್ಥಾತ್ ಆಸಕ್ತಿ ಇರಬಾರ್ದು. ಧನ ಯಾರ್ದಪ್ಪ, ಎಲ್ಲ ಅವನು. ತಜ್ಜೇತೆ ತನ್ನೈಜತಿ ತದ್ದೂರೇ ತದ್ವಂತಿ ತದಂತರಸ್ಯ ಸರ್ವಸ್ಯ ತದು ಸರ್ವಾಸ್ಯಾಸ್ಯ ಬಾಯ, ಎಲ್ಲ ನಿಂದಪ್ಪ. ಇದು ಪ್ರಥಮ ಮಧ್ಯೆ ಮುಖ. ಎರಡನೇದು ಏನು ಪ್ರಾಪ, ಉತ್ತ ವಾಪ ಪಿತಾಸ್, ಹೇ ಪರಮಾತ್ಮ ನೀನು ನಮ್ಮ ಪಿತಾ. ಅದು ಕರ್ಮೋಡಿ ಈಶ್ವರ ಅರ್ಪಣ, ಇದು ನಮ್ಮ ಪಿತಾ ನೀಪ ನೋಡಿ. ಭ್ರಾತ ನೀನೇ, ತುಮೇವ ಮಾತಾ ತ್ವಮೇವ ಮಾತಾ ಚ ಪಿತಾ ತ್ವಮೇವ, ಎಲ್ಲ ನೀನಪ್ಪ. ನೀನೇ ತಾಯಿ, ನೀನೇ ತಂದೆ, ನೀನೇ ಬಂಧು, ನೀನೇ ಸಖ, ನೀನೇ ವಿದ್ಯಾ, ನೀನೇ ದ್ರವ್ಯ, ದೇವ ನೀನೇ ಎಲ್ಲವೂ ಅಧಿಪ ಇಂತ ತತ್ವಮಸಿ ವಾಕ್ಯದ ಹೇಳ್ತಾರೆ. ಅದು ನೀನೇ. ತ್ವಂ ಅಧ್ಯಾತ್ಮ ಪುರುಷ, ಮಧ್ಯಮ ಪುರುಷ, ಶುದ್ಧ ಪರಮಾತ್ಮ ನಿರ್ದೇಶ ಮಾಡ್ತಾನೆ. ಎಲ್ಲರ ಒಳಗೆ ವ್ಯಾಪಕ ಇರ್ತಾನೆ. ಅಲ್ಲಿ ತನಕ ಮುಡುಗು ಪ್ರಾಣಿ ಮಾತ್ರ ಅಂತ. ಏನಪ್ಪ ಮನುಷ್ಯನ ಗುರಿ ಏನು, ಅಲ್ಲಿ ಮುಟ್ಬೇಕು ನೀ ಎಲ್ಲಿಗೆ, ಎಲ್ಲ ಕಡೆ ಪರಮಾತ್ಮ ಅದಾನ ಅಂತ. ಇಲ್ಲೂ ಅವನ, ಅಲ್ಲಿಯೂ ಅವನ, ಅಲ್ಲಿ ಅವನು, ಎಲ್ಲ ಕಡೆ ಅವನ, ಅಲ್ಲಿಯೂ ಅವನ. ಅವನು ಬೇಕಾದ್ರೆ ಅವಾಗ ಹಾಕ, ಅವಾಗೇನು ಅದ ಹಾಕಂತಿಲ್ಲ, ಹಾಕಿ ಹೊಟ್ಟೆ ತುಂಬ ಬೇಜಾರು ಮಾಡಿ ತಿರಸ್ಕಾರ ರೂಪನ ಗೌರವದಿಂದ ಅದನ್ನ ಹೇಳ್ತಾರೆ. ಅಂತಿಮ ಧ್ಯೇಯ ಸಾಂಖ್ಯದ್ವಾರ ಸಾಂಖ್ಯದ್ವಾರ ಅದ್ರ ಉಪಾಸನ. ಅಹಂಕಾರಾದೇಶ ಅರ್ಥಾತ್ ಉತ್ತಮ ಪುರುಷನಿಂದ ಅರ್ಥಾತ್ ಆತ್ಮದ್ವಾರ ಮಾಡುತ್ತದೆ. ಆಯ್ತಾ, ಉತ್ತಮ ಪುರುಷ ಏನು ಮಾಡ್ತಾನೆ, ಹೇ ಅರ್ಜುನ ನಾ ಎಲ್ಲ ಭೂತ ಹೃದಯ ಸ್ಥಿತ ಅದೇನೆ, ನಾನೇ ಎಲ್ಲ ಭೂತ ಉತ್ಪತ್ತಿ ಸ್ಥಿತಿ ಮಾಡ್ತೀನಿ. ಅದೆಲ್ಲ ಮಾಡ್ತೀನಿ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ. ಅದೇ ಅಹಂ ಉತ್ತಮ ಪುರುಷ ತ್ರಿಗುಣಾತ್ಮ ಸಾಂಖ್ಯ ಅಲ್ಲೇ ಅಹಂಕಾರ ಅದು ತೋರಿಸಿಲ್ಲ. ಅಹಂಕಾರ ಯಾವನು ತ್ರಿಗುಣಾತ್ಮಕ ತತ್ವ ವಿಕೃತಿ ಇದೆ ಅವನದೇ ಇಲ್ಲ. ಅದರ ಜೊತೆಗೆ ಚೇತನ ತತ್ವ ಸಂಜ್ಞಾ ಜೀವ ಅಂತ ಹಿಡ್ಕೊಂಡು ನಾನು ಅಂದು ಜೀವ ಅದು. ಕಿಂತು ಶುದ್ಧ ಪರಮಾತ್ಮ ನಿರ್ದೇಶ ಮಾಡಕತ್ತಾರೆ. ನಮ್ಮ ಎಲ್ಲರ ಒಳಗೆ ವ್ಯಾಪಕ ಅದಾನ ಪರಮಾತ್ಮ. ಯಾವನು ಅಸಂಪ್ರಜ್ಞಾತ್ ಸಮಾಧಿ ತಥಾ ಕೈವಲ್ಯದ ವ್ಯವಸ್ಥೆ ಶೇಷ ಕುಳಿತ ಅವ ನಮ್ಮ ಅಂತಿಮ ಲಕ್ಷ್ಯ. ಅದೇ ನಾನು ಅನ್ನೋದಲ್ಲ. ಅರ್ಥಾತ್ ಎಲ್ಲಿ ತನಕ ನಮಗೆ ಅಲ್ಲಿ ತನಕ ಮುಟ್ಟಬೇಕಾಯ್ತು, ಅಲ್ಲೇ ನಮ್ಮ ವಾಸ್ತವಿಕ ಸ್ವರೂಪ ಅದು ಮುಟ್ಟಿ ಆ ಜಾಗಕ್ಕೆ ಬಂದ. ಕಿಂತು ನಮ್ಮೆಲ್ಲ ವ್ಯವಹಾರ ತ್ರಿಗುಣಾತ್ಮಕ ಅಹಂಕಾರದವರೆ ಮಾಡ್ತಾವೆ ನಾವಲ್ಲ. ಮತ್ತು ರಜತಮ ಬಂಧನ ಹಾಕುವಂಥವಲ್ಲಪ್ಪ, ಕೇವಲ ಸತ್ವ ಬಂದು ಬಿಡುವಂಥ. ಅದಕ್ಕೆ ಇಲ್ಲೇ ಸಾತ್ವಿಕ ಅಹಂಕಾರ, ರಾಜಸಿಕ ತಾಮಸ ಅಂಶ ತೆಗೆದಾಕಿ ಶುದ್ಧ ಸತ್ವ ಇಟ್ಕೋ. ಅದು ಮುಂದೆ ರಾಜಸಿ ಅಹಂಕಾರ ನಷ್ಟ ಆದಮೇಲೆ ಕೇವಲ ಸಾತ್ವಿಕ ಅಹಂಕಾರ ಶೇಷ. ಮತ್ತು ಇದೊಂದು ಪ್ರಕಾರದಿಂದ ವಿವೇಕ ಖ್ಯಾತಿ ಅವಸ್ಥಾನ. ಯಾವ ಪ್ರಕಾರ ವಿವೇಕ ಖ್ಯಾತಿ ಅನ್ನ ಎಲ್ಲ ವೃತ್ತಿ ನಿರೋಧ ಮಾಡ್ಕೊಂಡು ಅದು ನಿರುದ್ಧ ಆಗ್ತದೆ. ಆ ರೀತಿ ಇಲ್ಲಿ ಕೂಡ ಸಾತ್ವಿಕ ಅಹಂಕಾರ ರಾಜಸಿ ಅಹಂಕಾರ ನಷ್ಟ ಮಾಡಿ ಅದು ಆದಮೇಲೆ ತಾನು ಹೋಗ್ಬಿಡ್ತು. ಸಾತ್ವಿಕ ಅಹಂಕಾರ ಹೋತಲ್ಲೇ ಹೆಂಗೆ ಕಡ್ಡಿ ಬೆರೆದವರೆ ತಾನು ಹೋಗ್ಬಿಡ್ತದೆ. ಹಾಂ, ಕಟ್ಟಿಗೆ ಹತ್ತಕ್ಕ ಅಗ್ನಿ ಉರಿದು ಅದು ಶಾಂತ. ಹಂಗೆ ತಾನು ಇಲ್ದಂಗೆ ಆಗಿ ಈ ಅಹಂಕಾರ ಸರ್ವತಾ ಅಭಾವ ಅಸಂಪ್ರಜ್ಞಾಸ ಇಲ್ಲ. ಅಸಂಪ್ರಜ್ಞಾಪ ಅಹಂಕಾರ ಸರ್ವಥಾ ಅಭಾವ ಏನು, ಅಥವಾ ಕೈವಲ್ಯದ ಅವಸ್ಥೆ ಏನು ಶುದ್ಧ ಪರ ಶೇಷ ಉಳಿತದೋ ಅದನ್ನು ನಿರ್ದೇಶ ಮಾಡ್ತಲ್ಲ. ಇಲ್ಲೇ ಅಹಂಕಾರಾದೇಶ ಅಂತ ಮಾಡ್ಯಾರಪ್ಪ. ಅದು ಆತ್ಮನಿಂದ ಉಳ್ತೀವಿ.